ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೆಲೆಬ್ರಿಟಿ ಅದಕ್ಕೆ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂದರೆ, ಒಂದು ವಾರದ ಹಿಂದೆ 3-4 ದಿನದ ಹಿಂದೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಅಪ್ಪು ಫಿಲಮ್ ರಿಲೀಸ್ ಆಯಿತು. ಆ ಟೈಮಲ್ಲಿ ಒಬ್ಬ ಹೋಗ್ಬಿಟ್ಟು ಏನು ಮಾಡಿದ್ದಾನೆ, ಫಿಲಮ್ ನೋಡಿ ಒಂದು ಆಚೆ ರಿವ್ಯೂ ಕೊಡಬೇಕಿಲ್ಲ ಅಂತ ನಾನು ಹೇಳಲ್ಲ, ಅವ್ರಿಗೆ ಅನ್ಸಿದ್ದು ಕೊಡಲಿ, ತಪ್ಪಿಲ್ಲ. ಯಾಕಂದ್ರೆ ಅವ್ರ ಹೀರೋ ಬಗ್ಗೆ ಅವ್ರು ಏನಾದ್ರು ರಿವ್ಯೂ ಕೊಡಲಿ, ಚೆನ್ನಾಗಿದೆ ಅನ್ನಲಿ. ಯಾಕಂದ್ರೆ ಅಪ್ಪು ಸರ್ ಇವತ್ತಿಲ್ಲ, ಅವರೆಲ್ಲರ ಮನಸ್ಸಲ್ಲಿದ್ದಾರೆ. ಅದಕ್ಕೆ ನಾನು ಈ ಮಾತೊಂದು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಒಬ್ಬ ಮನುಷ್ಯ ಹೇಳಿದ್ದಾನೆ, ಅವನು ಹೇಳಿರೋ ಮಾತು ಎಲ್ಲರಿಗೂ ಕ್ರೂರವಾಗಿ ನೋವಾಗಿದೆ. ಯಾಕೆಂದರೆ ಅಪ್ಪು ಸರು ಅವರು ನಮ್ಮಿಂದ ದೂರ ಆದಾಗ ನಮಗೂ ನೋವಾಯಿತು. ಯಾಕೆಂದರೆ ಅವರೊಬ್ಬ ಕನ್ನಡ ಸಿನಿಮಾ ನಟರು. ಆ ಸಿನಿಮಾ ನಟರಲ್ಲಿ ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ, ಇಲ್ಲ ಅಂತ ನಾನು ಹೇಳೋಲ್ಲ. ಆದರೆ ಅಪ್ಪು ಸರ್ನ ಕಳ್ಕೊಂಡಾಗ ನನಗೂ ನೋವಾಯಿತು. ಯಾಕೆಂದರೆ ಒಂದು ಕರ್ನಾಟಕ ಸಿನಿಮಾದಲ್ಲಿ ಅವರೊಬ್ಬರು ಹೀರೋ 10 ಜನಕ್ಕೆ ಒಳ್ಳೇದು ಮಾಡ್ತಾಯಿರೋ ದಾನ ಧರ್ಮ. ನಮ್ಮ ಬಾಸ್ ಹೇಳಿರೋದೇ ನಮಗೆ ಒಂದು ಒಳ್ಳೇದು ಮಾಡಿ, ದಾನ ಧರ್ಮ ಮಾಡಿ ನಿಮ್ಮ ಕೈಲಾಗಿದ್ದು. ಅವರು ಅದನ್ನೇ ಕೆಲಸ ಮಾಡ್ತಾರೆ. ಅವ್ರು ಅದಕ್ಕೆ ಕಂಡ್ರೆ ನಮ್ಗೆ ಅವ್ರಿಗೆ ಕಂಡ್ರೆ ತುಂಬ ಇಷ್ಟ ಆಯಿತು. ಇವಾಗ ಅವ್ರೇನು ವಿರೋಧಿ ನಾವು ಹೇಳ್ತಾ ಇಲ್ಲ. ಆದರೆ ಅವ್ನು ಯಾರೋ ಒಬ್ಬ ಬಂದೇನಂದ ಸಾಹಸಿ ಅಂತ ಏನೇನೋ ಕೆಟ್ಟದಾಗಿ ಬೆಳ್ದ, ಅಮ್ಮ ಅಕ್ಕ ಅಂತ. ಅವನು ಅಮ್ಮ ಅಕ್ಕ ಅನ್ನೋಕ್ಕಿಂತ ಮುಂಚೆ ಅವ್ರ ತಾಯಿನೂ ಒಂದು ಹೆಣ್ಣು, ಅವಳು ಅಮ್ಮನೇ ಅಲ್ವಾ? ಹಾಂ, ಹೀರೋ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಒಯ್ತಾರೆ ಅನ್ನೋಕ್ಕೆ. ಇವನು ಯಾವ ಪುಡ್ಗೋಸಿ ನನ್ನ ಮಗ ಅಂತ ಹೇಳ್ಬೇಕು ಇವನಿಗೆ. ಇವನು ಯಾವ ಪುಡ್ಗೋಸಿ ಇವ್ನು ರಿವ್ಯೂ ಕೊಡೋಕ್ಕೆ, ಅದು ಡಿ ಬಾಸ್ ಬಗ್ಗೆ. ಸಾಟ ಇಲ್ಲ, ಸಿಂಗ್ರಿ ಇಲ್ಲ. ಲೇ ಚಿನ್ನ ಹೇಳ್ತೀನಿ ಕೇಳು, ನೀನು ಸಾಟ ಅಂತ ಎತ್ತಿದ್ದೀಯಾ, ನಾವು ಎತ್ಕೊಂಡ್ರೆ ಹೇಳ್ತೀನಿ ಕೇಳು, ನಿನ್ನ ವಂಶವೃಕ್ಷ ಎತ್ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳೋದು. ಡಿ ಬಾಸ್ ಬಗ್ಗೆ ಮಾತಾಡೋದಿಕ್ಕೊಂಬೇಡ. ನಮಗೂ ಫ್ಯಾನ್ ವಾರ್ ಮಾಡಬೇಡ್ದು ಅಂತ ನಾವು ಇರೋದು. ಫ್ಯಾನ್ ವಾರ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನೀನಲ್ಲಿ ನಿಮ್ಮ ಅಪ್ಪನಂಗೆ ನಮಗೂ ಬರುತ್ತೆ ನೋಡೋಕ್ಕೆ. ಡಿ ಬಾಸ್ ಫ್ಯಾನ್ಸ್ ಏನು ಸುಮ್ಮನೆ ಕೈ ಕಾಡು ಕೂತಿಲ್ಲ ಚಿನ್ನ. ಅಕಸ್ಮಾತಾಗಿ ತಗ್ಲಾಕೊಂಬಿಟ್ರೆ ಚಿನ್ನ ಹೇಳ್ತೀನಿ ಕೇಳು, ಡಿ ಬಾಸ್ ಹೇಳೋರೆ ತಪ್ಪು ಮಾಡಬೇಡ, ತಪ್ಪು ಮಾಡೋದು ಬಿಡಬೇಡ ಅಂತ ಹೇಳೋರೆ. ಹಿಂಗೆ ನೀನು ನಮ್ಮ ಡಿ ಬಾಸ್ ಬಗ್ಗೆ ಕೆಣಕ್ಬಿಟ್ಟಿದೀಯ. ಗೊತ್ತಾಯ್ತಾ? ನಿಮ್ಮ ಬಾಸ್ ಬಗ್ಗೆ ಏನಾರು ಹೇಳ್ಕೊಳಪ್ಪ, ನಮ್ಗೆ ಬೇಡದಿರೋ ವಿಷಯ ಅದು. ನೀನು ನಿಮ್ಮ ಬಾಸ್ ಬಗ್ಗೆ ಏನಾರು ಹೇಳ್ಕೊ, ನಮ್ಗೆ ಬೇಡ. ಯಾಕಂದ್ರೆ ಅವರು ಒಬ್ಬರು ಕನ್ನಡ ಸಿನಿಮಾ ನಟ, ಹೀರೋ ಅವರು. ನಮ್ಮ ಬಾಸು ಕನ್ನಡ ಸಿನಿಮಾನೇ, ಬೇರೆ ಸಿನಿಮಾ ನಟ ಅಲ್ಲಪ್ಪ, ಕನ್ನಡಕ್ಕೆ ಅಂತನಿರೋರು. ಬೇರೆ ನಟಕ್ಕೆ ಬೇರೆ ಭಾಷೆಗೆ ಹೋಯ್ತೀನಿ ಅನ್ನೋರಲ್ಲ. ನಾನು ಕರ್ನಾಟಕಕ್ಕೆ ಸೀಮಿತ, ನಾನು ಕನ್ನಡನೇ ಸಾಕು ನನಗೆ ಅನ್ನೋರು ಅವರು. ಅರ್ಥ ಆಯ್ತಾ? ಅಂಥವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲ, ಚೆನ್ನಾಗಿರಲ್ಲ. ಚೆನ್ನಾಗಿರ್ತೀನಿ ಕೇಳು. ಫಸ್ಟು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡು. ಆ ಬಾಸ್ ಇಲ್ಲ, ಎ ಬಾಸ್ ಇಲ್ಲ, ಬಿ ಬಾಸ್ ಇಲ್ಲ, ಡಿ ಬಾಸ್ ಇಲ್ಲ ಅಂತೀಯ. ಡಿ ಬಾಸ್ ಅಂತ ನೀನು ಪುಡ್ಗೋಸಿ ನನ್ನ ಮಗ ಹೇಳಕ್ಕೆ ಕೇಳೋ. ಗೂಗಲಾಗಿ ಹುಡ್ಕಲೇ, ಸ್ಯಾಂಡಲ್ವುಡ್ ಬಾಸ್ ಅಂತ ಹೊಡಿಯೋ, ಯಾರು ಬರ್ತಾರೆ ಆಮೇಲೆ ಹೇಳಲೇ ಚಿನ್ನ, ಆಮೇಲೆ ಹೇಳು. ತುಕಾರಿ ನನ್ನ ಮಗನೇ, ನಿನಗೆ ಫಸ್ಟ್ ಆಫ್ ಆಲ್ ಏನು ಅಂತಲೇ ಗೊತ್ತಿಲ್ಲ. ಏನೋ ರಿವ್ಯೂ ಕೊಟ್ಟರೆ ನಾನು ಫೇಮಸ್ ಆಗೋಯ್ತೀನಿ, ಎಲ್ಲರೂ ನಾನು ಇದು ಮಾಡಿಬಿಡ್ತಾರೆ, ಇವೆಲ್ಲ ಬಿಟ್ಬಿಡ್ತೀನ. ಫೇಮಸ್ ಆಗೋದು ಆಮೇಲೆ. ಫೇಮಸ್ ಆಗಂಗಿದ್ರೆ ಒಂದು ಒಳ್ಳೆ ಕೆಲಸ ಮಾಡು. ನಿಮ್ಮ ಅಪ್ಪು ಬಾಸ್ ಹೆಸರು, ನಿಮ್ಮ ಅಪ್ಪು ಸರ್ ಇದ್ದಾರಲ್ಲ, ಅವ್ರ ಹೆಸರು ದಾನ ಮಾಡು, ಧರ್ಮ ಮಾಡು. ಇವಾಗ ಆಶ್ರಮದಲ್ಲಿ ಅನ್ನ ಹಾಕು ಅವ್ರ ಹೆಸರಲ್ಲಿ, ಅವಾಗ ಒಳ್ಳೆ ಹೆಸರಾಗತ್ತೆ. ನೀನು ಒಳ್ಳೆ ಫೇಮಸ್ ಆಯ್ತೀಯ, ನಿನಗೂ ಒಳ್ಳೇದಾಗತ್ತೆ, ಅವ್ರಿಗೂ ಚೆನ್ನಾಗಿರ್ತಾರೆ. ಅವ್ರು ನಮ್ಮ ಹತ್ರ ಈಗ ನಮ್ಮ ಜೊತೆ ಇಲ್ಲ, ಆದರೆ ಅವ್ರಿಗೂ ಒಂದು ಒಳ್ಳೇದು, ನಮ್ಮ ಫ್ಯಾನ್ಸ್ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದೊಂದು ಮನಸ್ಸಿಗೆ ನಿಮ್ಮದಿಯಾರು ಇರುತ್ತೆ. ನೀವುಗಳು ಈ ಥರ ಮಾಡೋ ಕೆಲಸಗಳಿಂದ ಈ ಕಡೆ ಡಿ ಬಾಸ್ ಅವರು ಡಿ ಬಾಸ್ ಫ್ಯಾನ್ಸ್ ಕಿತ್ತಾಡ್ಕೊಬೇಕು, ಅಪ್ಪು ಫ್ಯಾನ್ಸ್ ಕಿತ್ತಾಡಬೇಕು. ನಿನ್ನಂಥ ಲುಚ್ಚಗಳಿರೋದ್ರಿಂದನೇ ಕಣ ಎಲ್ಲ ಆಯ್ತಿರತ್ತೆ. ಈ ಚಪ್ಪರ್ ನನ್ನ ಮನೆ. ಅರ್ಥ ಆಯ್ತಾ? ನಿನಗೆ ಶಾಟ ಇಲ್ಲ, ಸಿಂಗ್ರಿ ಇಲ್ಲ ಅಂತ ಹೇಳ್ತಿದ್ಯಾ. ಆದರೆ ಇದೇ ಮಾತು ನಾವು ಎತ್ಕೊಂಡ್ರೆ ಹೇಳ್ತೀನಿ ಕೇಳೋ, ಹುಟ್ಟಿರೋದೇ ಲೋಕಲ್ ನಾವುಗಳು. ಅರ್ಥ ಆಯ್ತಾ? ಎ ಟು ಝೆಡ್ ಇಂದ, ಅರ್ಥ ಆಯ್ತಾ? ಎ ಟು ಝೆಡ್, ಆ ಇಂದ ಅಮ್ಮವ್ರಿಗೂ ನಮಗೂ ಬರುತ್ತೆ ಮಾತಾಡೋಕ್ಕೆ ಚಿನ್ನ. ಓಕೆ ಚಿನ್ನ, ಹೇಳೋದು ಅರ್ಥ ಮಾಡ್ಕೋ. ಇನ್ಮೇಲಾದರೂ ರಿವ್ಯೂ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ರಿವ್ಯೂ ಕೊಡು. ಇನ್ನೊಂದು ಕಡೆ ಅವರು ಇವ್ರ ಬಗ್ಗೆ ಹೇಳಿ ತಗ್ಲಾಕೊಂಡು ಸುಮ್ಮನೆ ಯಾಕೆ ಗುಮ್ಮಿಸ್ಕೊಂತ ಹೇಳು. ಗುಮ್ಮಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡ. ಅರ್ಥ ಆಯ್ತಾ? ಡಿ ಬಾಸ್ ಫ್ಯಾನ್ಸಿಗೆ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಳೋದು ಚಿನ್ನ. ಅರ್ಥ ಮಾಡ್ಕೋ. ಇನ್ನೊಬ್ಬರು ಫ್ಯಾನ್ಸು, ಇನ್ನೊಬ್ಬರು ಹೀರೋ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ನಾವು ಏನಾರು ಹಂಗೆ ರಿವ್ಯೂ ಕೊಟ್ಟಿದ್ದೀವ? ಯಾಕೆ ಹೇಳು? ಅವರು ಒಬ್ಬ ಕನ್ನಡ ನಟ, ಹೀರೋ ಅವರು. ಆ ಕಾರಣಕ್ಕೆ ನಾವು ಅವರು ಒಬ್ಬರು ನಮ್ಮ ಕನ್ನಡ ಸಿನಿಮಾಕ್ಕೆ ಬೇಕಾದವರು. ಅವರು ಹೀರೋ. ಆದರೆ ಏನು ಮಾಡ್ತೀಯ, ದೇವರು ಬೇಗ ಕರ್ಕೊಂಬಿಟ್ರು. ಅವ್ರ ಕೈ ಒಳ್ಳೆ ಕೆಲಸ ಆಗಬೇಕಾಗಿತ್ತು. ದೇವ್ರು ಏನೂ ಮಾಡೋಕ್ಕಾಗಲ್ಲ. ದೇವ್ರು ತಪ್ಪು ಮಾಡ್ದ, ಕರ್ಕೊಂಡ ಅವ್ರನ್ನ. ಏನು ಮಾಡೋಕ್ಕಾಗದು? ಅವ್ರು ಇಲ್ಲ ಹಂಗನ್ಬಿಟ್ಟು ಅವ್ರ ಹೆಸ್ರನ್ನ ಕೆಟ್ಟದಾಗಿ ಉಪಯೋಗಿಸ್ಕೊಂಬೇಡ್ರಿ. ನಾನು ಹೇಳ್ತೀನಿ ಕೇಳೋ, ಅವ್ರ ಫ್ಯಾನ್ಸ್ ಅಂದ್ಬಿಟ್ಟು ಅವ್ರ ಹೆಸ್ರನ್ನ ಕೆಟ್ಟದಾಗಿ ಮಾಡಬೇಡ್ರಿ, ಅವ್ರ ಹೆಸ್ರು ಹಾಳು ಮಾಡಬೇಡ್ರಿ. ಓಕೆನಾ? ಜೈ ಕರ್ನಾಟಕ, ಮತ್ತು ಜೈ ಡಿ ಬಾಸ್.